ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. 1 ತಿಂಗಳೊಳಗೆ ವಕ್ಫ್ ಆಸ್ತಿ ಖಾತಾ ಅಪ್ಡೇಷನ್ ಕಾರ್ಯ ಮುಗಿಸಲು ಸಚಿವ ಜಮೀರ್ ಗಡುವು. ಆಶ್ರಯ ಕಾಲೋನಿ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸುವಂತೆ ಸಚಿವ ಜಮೀರ್ ಅಹಮದ್ಗೆ ಮನವಿ. ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿನ ವಕ್ಫ್ ಆಸ್ತಿಗೆ ಸಂಬಂಧಿಸಿದಂತೆ ಖಾತಾ ಅಪ್ಡೇಷನ್ ಕಾರ್ಯ ಮುಂದಿನ 1 ತಿಂಗಳೊಳಗೆ ಮುಗಿಸುವಂತೆ ಅಲ್ಪಸಂಖ್ಯಾತ ಕಲ್ಯಾಣ, ವಕ್ಫ್ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅಧಿಕಾರಿಗಳಿಗೆ ಗಡುವು ನೀಡಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ವಕ್ಫ್ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ 2566, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 572 ಹಾಗೂ ಆರ್ಡಿಪಿಆರ್ ಕಚೇರಿಯಲ್ಲಿ 106 ಸಂಖ್ಯೆಯಲ್ಲಿ ಬಾಕಿ ಇವೆ. ಬಹಳ ವರ್ಷಗಳಿಂದ ಈ ಕಾರ್ಯ ನಾನಾ ಕಾರಣಕ್ಕೆ ನೆನೆಗುದಿಗೆ ಬಿದ್ದಿದ್ದು, ಇದನ್ನು ಆದ್ಯತೆ ಮೇಲೆ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದರು. ಇನ್ನು ಇದೇ ವೇಳೆ ಮುಸ್ಲಿಂ ಸಮುದಾಯದ ಜನರ ಅಂತ್ಯ ಸಂಸ್ಕಾರಕ್ಕೆ ಸರ್ಕಾರಿ ಜಮೀನು ಇಲ್ಲದಿದ್ದಲ್ಲಿ ಖಾಸಗಿ ಜಮೀನು ಖರೀದಿಸಿ ಖಬರ್ಸ್ಥಾನಕ್ಕೆ ಜಮೀನು ಮಂಜೂರು ಮಾಡಬೇಕು ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಡಿಸಿ ಅವರಿಗೆ ಸೂಚಿಸಿದರು. ಅದು ಇಮಿಡಿಯೇಟ್ ಅಲಾಟ್ ಮಾಡಬೇಕು. ಸರ್ಕಾರಿ ಜಾಗ ಇಲ್ಲ ಅಂದ್ರೂ ಪ್ರೈವೇಟ್ ಲ್ಯಾಂಡ್ ಪರ್ಚೇಸ್ ಮಾಡಬೇಕಂತ ಮನೆ ಮುಖ್ಯಮಂತ್ರಿ ಆದೇಶ ಮಾಡಿ ಈ ಸಲ ಹೊಸ ಸರ್ಕಾರ ಬಂದಾದ್ಮೇಲೆ 2 ಬಾರಿ ಡಿಸಿ ಮೀಟಿಂಗ್ ಮಾಡುವಾಗ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಯಾವ ಡಿಸ್ಟ್ರಿಕ್ಟಲ್ಲೂ ಖಬರಸ್ಥಾನ್ಗೆ ಅರ್ಜಿಗಳು ಬರ್ತಾ ಇದೆ, ಯಾವುದು ಕನ್ಸಿಡರ್ ತಾವು ಮಾಡ್ತಾ ಇಲ್ಲ. ಕೇಳ್ತೀನಿ, ಈಗ ನಿಮ್ದಾಗಿರೋದು ಓಲ್ಡ್ ಅರ್ಜಿಗಳು ಬಂದಿರೋದು 25 ಅರ್ಜಿಗಳು ಮುಂಚೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ಈಗ ನಿನ್ನೆ ಕೊಟ್ಟಿರೋದು ನಾನು ಕೇಳಂಗಿಲ್ಲ. 25 ಇದೆ, 25 ಇದೆ. 25ಲ್ಲಿ ನಾವು ಏನ್ ಮಾಡಿ ಬರೇ 2 ಸ್ಯಾಂಕ್ಷನ್ ಮಾಡಿದ್ವಿ. ಮತ್ತೆ ಒಬ್ಬ ಆಫೀಸರ್ ಕೆಲಸ ಏನು, ಈಗ ತಗೊಂಡು ಸ್ವಲ್ಪ ಡಿಲೇ ಆಗ್ತದೆ. ಒಪ್ಕೊಟ್ಟಿನಿ. ಸರ್ಕಾರದಿಂದ ಇಮಿಡಿಯೇಟ್ ನಿಮ್ ಜವಾಬ್ದಾರಿ ತಾನೆ, ಅದು ನಿಮ್ ಜವಾಬ್ದಾರಿ ತಾನೆ. ಈ ತರ ಸರ್ಕಾರದಿಂದ ಸರ್ ನಾವು ಇಟ್ಕೊಂಡಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ ಅಂತ ಅಲರ್ಟ್ ಮಾಡ್ಕೊಂಡು ಬರ್ತಾನೆ. ಯಾರ ಜವಾಬ್ದಾರಿ ಅದು? ಮತ್ತೆ ನಿಮ್ ಜವಾಬ್ದಾರಿ ಆಗ್ತದದು. ಎಷ್ಟು ದಿನ ಇದೆಯಪ್ಪ ನಿನಗೆ? 1 ವರ್ಷ. ಮತ್ತೆ ಏನ್ ಮಾಡಿದ್ಯಾ 1 ವರ್ಷದಲ್ಲಿ? ಯಾವ್ದಾರು 1 ತಹಸೀಲ್ದಾರ್ ಹತ್ರ ಹೋಗಿದ್ಯಾ ನೀನು? ಯಾವ್ದಾರು 1 ತಹಸೀಲ್ದಾರ್ ಹತ್ರ ಹೋಗಿದ್ಯಾ? ಬಂದಿದ್ದೆ ಕೇಳೋ. ಯಾವ್ದಾರು 1 ತಹಸೀಲ್ದಾರ್ ಹತ್ರ ಹೋಗಿ ಕೇಳ್ಕೊಂಡಿದ್ದೀರಾ ನೀವು? 3 ಎಂಡರ್ಸ್ಮೆಂಟ್ ಹೋಗಿ ಸರ್ ಲ್ಯಾಂಡ್ ಅವೈಲೇಬಲ್ ಅಂತ ಅಂದ್ರೆ ಇದರಲ್ಲಿ ಲ್ಯಾಂಡ್ ಇದೇ ಸರಿ ಎಂಡರ್ಸ್ಮೆಂಟ್ ಹೋಗ್ತಾರೆ. ಬಳಿಕ ಮಾತನಾಡಿದ ಡಿಸಿ ಬಿ ಫೌಜಿಯಾ ತರನ್ನುಮ್ ಅವರು ಜಿಲ್ಲೆಯಲ್ಲಿ ಖಬರಸ್ಥಾನ್ ಮಂಜೂರಾತಿಗೆ ಸಲ್ಲಿಕೆಯಾದ 23ರಲ್ಲಿ ಈಗಾಗಲೇ 2 ಮಂಜೂರು ಮಾಡಿದ್ದು ಉಳಿದವು ಇಲಾಖಾ ಹಂತದಲ್ಲಿ ಪರಿಶೀಲನೆಯಲ್ಲಿವೆ ಎಂದರು. ಪರಿಸ್ಥಿತಿ ಇದ್ದಲ್ಲಿ ಅವರು ಯಾವುದಾದ್ರೂ ಒಂದು ಖಾಸಗಿ ಕಡೆ ಐಡೆಂಟಿಫೈ ಮಾಡಿ ಎಸಿ ಕಡೆಯಿಂದ ಪ್ರಾಥಮಿಕವಾಗಿ ರೇಟ್ ಫಿಕ್ಸೇಷನ್ ಮಾಡಿ ನನ್ನ ಕಡೆ ಕಳಿಸ್ಕೊಳ್ಬೇಕು. ಅದು ಪ್ರೋಸೆಸ್ ಸ್ವಲ್ಪ ಉದ್ದ ಇದೆ ಸರ್. ನಾವು ಆಲ್ಮೋಸ್ಟ್ ವೀಕ್ಲಿ ರೆವಿನ್ಯೂ ಆಫೀಸರ್ಸ್ ಮೀಟಿಂಗ್ ಅಲ್ಲಿ ಇದು ಸತತವಾಗಿ ರಿವ್ಯೂ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ದು 23 ಇತ್ತು ಸರ್. ಅದರಲ್ಲಿ 2 ನಾವು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದೀವಿ. ಮಿಕ್ಕ ಉಳಿದು 21 ಕೇಸಸ್ ಬೇರೆ ಬೇರೆ ಹಂತದಲ್ಲಿ ಕಲಬುರಗಿಯಲ್ಲಿ ನೋಡಿ, ಎಲ್ಲ ಒಂದೊಂದು ಸ್ಟೇಜ್ ಅಲ್ಲಿ ಇದೆ. ಅವರು ಮಾತಾಡ್ತಾರೆ, ಅವ್ರು ಹೇಳ್ತಾರೆ ಒಂದೊಂದು ಸ್ಟೇಜ್ ಅಲ್ಲಿ ಒಂದೊಂದು ಇರುತ್ತೆ. ಈಗ ಹೊಸ ಬಂದಿರೋದು ಬೇರೆ ಸರ್. ಈಗ ಇದು 27
ಈಗ ನಾನು ಕೇಳಿಲ್ಲ, ಈಗ ನೆನ್ನೆ ಬಂದಿರೋದು. ನೆನ್ನೆ ಬಂದಿರೋದು ಮಾಹಿತಿ ನಾನು ಕೊಡ್ತೀನಿ. ನಾನು 25 ಮುಂಚೆ ಬಂದಿದೆ, ಅದು 2 ಲಾಟ್ ಆಗಿದೆ. ದಯಮಾಡಿ ಅವ್ರು ಮಾಡಿಸ್ತಾರೆ ಸರ್, ತಹಸೀಲ್ದಾರ್ ಮಾತಾಡ್ತಾರೆ. ಏನ್ ಯಾವ ಹಂತದಲ್ಲಿ ನಿಮ್ಮ ಅರ್ಜಿಗಳು ಯಾವ ಹಂತದಲ್ಲಿದೆ ಎಲ್ಲ ಲೆವೆಲ್ ಸರ್ ನಾವು ವೀಕ್ಲಿ ಮೀಟಿಂಗ್ ಮಾಡುವಾಗ ಇದು ರಿವ್ಯೂ ಮಾಡ್ತೀವಿ. ಸ್ಮಶಾನಗಳು ಇರ್ಬೋದು, ಬೇರೆ ಬೇರೆ ನಮ್ಮ ಸಾರ್ವಜನಿಕ ಸ್ಮಶಾನ ಇರ್ಬೋದು, ಕಬ್ರಸ್ಥಾನ ಇರ್ಬೋದು, ನಾವು ಮಾಡಿಸ್ತಾನೆ ಬರ್ತಾ ಇದ್ದೀವಿ. ಬಟ್ ಇದು ಬೇರೆ ಬೇರೆ ಹಂತದಲ್ಲಿ ಇರುತ್ತೆ ಸರ್. ಟೇಕ್ ಸಮ್ ಟೈಮ್ ಬಿಕಾಸ್ ಸರ್ವೆ ಆಗಬೇಕು. ನಾವು ನೆನ್ನೆ ಕೊಟ್ಟಿರೋದಮ್ಮ, ಈಗ ನಿನ್ನೆ ಮನೆ ಈಗ ನಾನು ಕೇಳಂಗಿಲ್ಲ. ನೆನ್ನೆ ಬಂದಿದ್ದು 22 ನಾನು ಕೇಳಂಗಿಲ್ಲ. 25 ಎಷ್ಟು ವರ್ಷದಿಂದ ಕೊಡ್ಕೊಂಡು ಬರ್ತಾ ಇದ್ದೀರಾ? ಸಭೆಯಲ್ಲಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷ ಕೆ ಅನ್ವರ್ ಭಾಷಾ, ಯಾದಗಿರಿ ಜಿಲ್ಲಾಧಿಕಾರಿ ಬಿ ಸುಶೀಲಾ, ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು, ಡಿಸಿಪಿ ಕನಿಕಾ ಸಿಕ್ರಿವಾಲ್, ಯಾದಗಿರಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಧರಣೇಶ್ ಎಸ್ಪಿ, ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ, ಯಾದಗಿರಿ ಸಿಇಒ ಲವೀಶ್ ವೋಡಿಯಾ, ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್, ವಕ್ಫ್ ಬೋರ್ಡ್ ಸಿಇಒ ಜಿಲಾನಿ ಮೊಕಾಶಿ ಸೇರಿದಂತೆ ಇತರರು ಹಾಜರಿದ್ದರು. ನಗರದ ಎಸ್ಎಂ ಕೃಷ್ಣ ಕಾಲೋನಿಯ ಆಶ್ರಯ ಮನೆಗಳಲ್ಲಿ ವಾಸ ಮಾಡುತ್ತಿರುವ ಬಡ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸುವಂತೆ ವಸತಿ ಸಚಿವ ಜಮೀರ್ ಅಹಮದ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಸಚಿನ್ ಪರ್ತಾಬಾದ್ ಅವರ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯಲ್ಲಿ ಸಚಿವ ಜಮೀರ್ ಅಹಮದ್ ಅವರನ್ನು ಭೇಟಿಯಾದ ಬಡಾವಣೆಯ ನಿವಾಸಿಗಳು. ಇವರೆಲ್ಲ ಆಶ್ರಯ ಕಾಲನಿಯಲ್ಲಿ ಸರ್ವೆ ನಂಬರ್ 75, 76 ಸರ್ವೆ ನಂಬರ್ ಆಶ್ರಯ ಬಡಾವಣೆ ಆಶ್ರಯ ಕಾಲನಿ ಸರ್. ಆಶ್ರಯ ಕಾಲನಿ ಸುಮಾರು 15 ವರ್ಷ 13 ವರ್ಷ ಇವರೇ ಇದ್ದಾರೆ ಸರ್. ಇವರು ಖಾತೆ ಬಂದ ಮಹಾನಗರ ಪಾಲಿಕೆಗೆ ಸುಮಾರು ವರ್ಷದಿಂದ ನಾವು 5-6 ವರ್ಷ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಸರ್ ಹಕ್ಕುಪತ್ರ ಕೊಡಿ. ಮನಿ ಏನಂದರೆ ಯಾರು ಕೊಡ್ಬೇಕು ಹಕ್ಕುಪತ್ರ? ಇದು ಕಾರ್ಪೊರೇಷನ್ ಕೊಡ್ಬೇಕು ಸರ್, ಆಶ್ರಯ ಮನಿ. ಹಾಂ ಸರ್, ಮತ್ತೇನು ವಿಷಯ ಸರ್ ಭಾಳ ಕಷ್ಟ ಆಗಲ್ಲ ಸರ್, ಇಷ್ಟು ಗಂಭೀರ ಸರ್. ಅದಕ್ಕೆ ಅವರು ದಯವಿಟ್ಟು ನಾವು ಕಳೆದ ಹಲವು ವರ್ಷಗಳಿಂದ ಎಸ್ಎಂ ಕೃಷ್ಣ ಕಾಲೋನಿಯ ಆಶ್ರಯ ಮನೆಗಳಲ್ಲಿ ವಾಸವಾಗಿದ್ದೇವೆ. ಹೀಗಾಗಿ ನಮಗೆ ಹಕ್ಕು ಪತ್ರವನ್ನು ಸರ್ಕಾರ ಒದಗಿಸಬೇಕು ಎಂದು ಮನವಿ ಮಾಡಿದರು. ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಕಲಬುರಗಿ ನಗರಕ್ಕೆ ಆಗಮಿಸುತ್ತಿದ್ದ ನಮ್ಮ ವಸತಿ ಸಚಿವರಾಗಿರುವಂಥ ಜಮೀರ್ ಸರ್ ಅವರಿಗೆ ನಾವು ಇವತ್ತು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಮನವಿ ಪತ್ರ ಸಲ್ಲಿಸೋ ಉದ್ದೇಶ ಏನಪ್ಪ ಅಂತಂದರೆ, ಕಲಬುರಗಿ ನಗರದಲ್ಲಿ ಸುಮಾರು ವರ್ಷ ನಮ್ಮ ಸಂಘಟನೆ ವತಿಯಿಂದ ಏನು ಸರ್ವೆ ನಂಬರು 76, 75 ಎಸ್ಎಂ ಕೃಷ್ಣ ಆಶ್ರಯ ಕಾಲನಿಯಲ್ಲಿ ಇರುವಂಥ ಬಡು ಜನರಿಗೆ ಹಕ್ಕುಪತ್ರ ನೀಡಬೇಕು ಮತ್ತು ಮೂಲಭೂತ ಸೌಕರ್ಯಗಳು ನೀಡಬೇಕು ಅನ್ನೋದಂತರದಿಂದ ಸುಮಾರು 5-6 ವರ್ಷದಿಂದ ಹೋರಾಟವನ್ನು ಮಾಡ್ಕೊತಾ ಬಂದಿದ್ದೇವೆ. ನಮಗೆ 2 ದಿನ ಆಚೆಗಡೆ ಏನು ಇಲ್ಲಿ ಸಂಪುಟ ಸಭೆ ಏನು ನಡೆದಿತ್ತು ಕಲಬುರಗಿ ನಗರದಲ್ಲಿ, ಅವಾಗ ನಮ್ಮ ವಸತಿ ಸಚಿವರು ಬಂದಾಗ ಇಲ್ಲಿ ಅವರು ನಮಗೆ ಇವತ್ತು ಭೇಟಿ ನೀಡ್ತೀನಿ ಅಂತಂದು ಅವರು ನಮಗೆ ಭೇಟಿ ನೀಡ್ತೀನಿ ಅಂತ ಹೇಳಿದರು. ಅದಕ್ಕೆ ಇವತ್ತು ನಾವು ಆಶ್ರಯ ಕಾಲನಿಯ ಎಲ್ಲ ಜನರಿಗೆ, ಅಲ್ಲಿನ ಇರುವಂಥ ಬಡಾವಣೆಯ ಜನರಿಗೆ ಕರ್ಕೊಂಡು ಬಂದು ಆ ಆಶ್ರಯ ಕಾಲನಿಯಲ್ಲಿರುವಂಥ ತೊಂದರೆಗಳು, ಕುಡಿಯೋ ನೀರು ಇರ್ಬೋದು, ಲೈಟ್ ಇರಲಿಲ್ಲ ಸಮಸ್ಯೆ ಇರ್ಬೋದು, ಮತ್ತು ರಸ್ತೆ ಇಲ್ಲದ ಸಮಸ್ಯೆ ಇರ್ಬೋದು, ಶಾಲೆ, ಹಾಸ್ಪಿಟಲು, ಯಾವುದೇ ರೀತಿಯ ಸವಲತ್ತುಗಳಿಲ್ಲ. ಅಲ್ಲಿ ಭಾಳ ಅತಿ ಬಡು ಜನ ಇರ್ತಾರೆ. ಬಡು ಜನ ಎಂತಾರಂದರೆ ಯಾವುದೇ ಮನೆಯಲ್ಲಿ ಕೆಲಸ ಮಾಡೋದಿರ್ಬೋದು, ರಾಣೇಶ್ವರಲ್ಲಿ ನಾವು ಎಲ್ಲೋ ಭಿಕ್ಷೆ ಕಳೆದಿರ್ಬೋದು, ರೈಲ್ವೆ ಸ್ಟೇಷನ್ದಲ್ಲಿ ಭಿಕ್ಷೆ ಕಳೆದಿರ್ಬೋದು, ಬಸ್ ಸ್ಟ್ಯಾಂಡಲ್ಲಿರ್ಬೋದು, ಯಾರದೇ ಮನೆ ಕೆಲಸ ಮಾಡೋದಿರ್ಬೋದು, ಎಲ್ಲ ಕಾರ್ಮಿಕರಲ್ಲಿ ಹೋಟೆಲ್ದಾಗ ಕೆಲಸ ಮಾಡೋದಿರ್ಬೋದು, ಇಂಥ ಜನರಿಗೆ ಮನೆ ಕೊಡಬೇಕು ಅನ್ನೋದಂತೂ ನಮ್ಮದು ಹೋರಾಟ ಇದೆ. ಅದು ಸರ್ಕಾರ ಆದೇಶ ಇದೆ. ಯಾರು ರಸ್ತೆ ಪಕ್ಕದಲ್ಲಿ ಇರ್ತಾರೋ, ರಸ್ತೆ ಮೇಲೆ ಇರ್ತಾರೋ ಅವರಿಗೆ ಆಶ್ರಯಗಳು ಮನೆ ಕೊಡ್ಬೇಕಂತ, ಅಂದರೆ ಆಶ್ರಯ ಮಾಡಬೇಕು ಅನ್ನೋದಂಥದ್ದು ಇದೆ. ಇವೆಲ್ಲ ಶ್ರೀಮಂತರಿಗೆ ಮನೆಗೆ ಮಾಡಿ ಲಂಚಗಳನ್ನು ಪಡೆದು ಮಹಾನಗರ ಪಾಲಿಕೆಯವರು ಲಂಚ ಪಡೆದು ರೊಕ್ಕ ತೊಗೊಂಡು ಶ್ರೀಮಂತರಿಗೆ ಮನೆ ಇದ್ದವರಿಗೆ ಮನೆ ಮಾಡಿಕೊಟ್ಟದಕ್ಕೆ ಇದು ಜೈ ಕನ್ನಡ ಬಲವಾಗಿ ಖಂಡಿಸಿ ನಾವು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ. ಇವತ್ತು ನಾವು ವಸತಿ ಸಚಿವರಿಗೆ ಮನವಿ ಕೊಟ್ಟಿದ್ದೇವೆ. ಅವರು ಇಮ್ಮಡಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಮ್ಮ ಎದುರೇ ಅವರು ಬರೆದಿದ್ದಾರೆ. ಅದಕ್ಕೆ ಅವರು ಹೇಳಿದ್ದಾರೆ, ಕೂಡಲೇ ನಾವು ಇದರ ಬಗೆಗೆ ನಾವು ನಿಮ್ಮ ಮನವಿಗೆ ಸ್ಪಂದಿಸ್ತೇವೆ, ನಾವು ಕೂಡಲೇ ನಿಮಗೆ ನಾವು ಆ ಮನೆಗಳನ್ನು ಇವ್ರ ಹೆಸರು ಮಾಡೋಂಥ ಕೆಲಸಗಳು ಮಾಡ್ತೇವೆ ಅಂತ ನಮಗೆ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ನಾವು ಅವರ ಮಾತಿನ ಮೇಲೆ, ಅವರ ಕೊಟ್ಟಿರುವಂಥ ವಿಶ್ವಾಸ ಮೇಲೆ ನಾವು ಇವತ್ತು ನಡೆದಿದ್ದೇವೆ. ಒಂದು ವೇಳೆ ಇವರು ಕೆಲಸ ಮಾಡಲಿಕ್ಕಂತಂದರೆ ಮುಂದೆ ನಾವು ಉಗುರು ಹೋರಾಟ ಮಾಡಬೇಕಾಗ್ತದೆ. ಎಚ್ಚರಿಕೆ ಅನ್ನೋದಂಥದ್ದು ಒಂದು ನಾವು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಜಿಲ್ಲಾ ಆಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ಇವತ್ತು ವಸತಿ ಸಚಿವರು ಹೇಳಿದ್ದಾರೆ, ಕೂಡಲೇ ಇವ್ರ ಮೇಲೆ ಇವರಿಗೆ ಮನೆ ಕೊಡಬೇಕು, ಇವರಿಗೆ ಕೂಡಲೇ ಆಶ್ರಯ ಮನೆಗಳ ಕೊಟ್ಟು ಇವರಿಗೆ ಆ ಮನೆ ಹಕ್ಕುಪತ್ರ ನೀಡಬೇಕಂತ ಹೇಳಿದ್ದಾರೆ. ಒಂದು ವೇಳೆ ಕೆಲಸ ಮಾಡಲಿಕ್ಕಂತಂದರೆ ಇವರು ಸಚಿವರ ಮನೆಗೂ ಸ್ಪಂದಿಸಲಿಕ್ಕಂತಂದರೆ ಮುಂದೆ ಉಗುರು ಹೋರಾಟ ಮಾಡಬೇಕಾಗ್ತದೆ ಅಂತ ಮೂಲಕ ನಿಮ್ಮ ಎದುರು ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸಂಘಟನೆಯ ಸುರೇಶ್ ಹನಗುಂದಿ, ಅಂಬು ಮಸ್ಕಿ, ಅಕ್ಷಯ್, ನವೀನ್, ಸಾಯಿ ಕುಮಾರ್ ಸಿಂಧೆ, ಪ್ರವೀಣ್ ಸಿಂಧೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ.
ಶಾಸಕಿ ಖನೀಜ್ ಫಾತಿಮಾ ಮನೆಗೆ ಸಚಿವ ಜಮೀರ್ ಅಹಮದ್ ಭೇಟಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ಪ್ರವಾಸದಲ್ಲಿರುವ ಸಚಿವ ಜಮೀರ್ ಅಹಮದ್ ಅವರು ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಜ್ ಫಾತಿಮಾ ಅವರ ಮನೆಗೆ ಭೇಟಿ ನೀಡಿ ಸನ್ಮಾನಿಸಿ ಗೌರವಿಸಿದರು. ಕಳೆದ 3 ದಿನಗಳಿಂದ ಕಲಬುರಗಿ ಪ್ರವಾಸದಲ್ಲಿರುವ ಸಚಿವ ಜಮೀರ್ ಅಹಮದ್ ಅವರು ಇಂದು ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಜ್ ಫಾತಿಮಾ ಅವರ ಮನೆಗೆ ಭೇಟಿ ನೀಡಿ ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಸಮುದಾಯ ಹಾಗೂ ರಾಜಕೀಯದ ಕುರಿತು ಫಾತಿಮಾ ಅವರೊಂದಿಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಅನೇಕ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 1 ತಿಂಗಳೊಳಗೆ ವಕ್ಫ್ ಆಸ್ತಿ ಖಾತಾ ಅಪ್ಡೇಷನ್ ಕಾರ್ಯ ಮುಗಿಸಲು ಸಚಿವ ಜಮೀರ್ ಗಡುವು. ಆಶ್ರಯ ಕಾಲೋನಿ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸುವಂತೆ ಸಚಿವ ಜಮೀರ್ ಅಹಮದ್ಗೆ ಮನವಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.